ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳು ಕಾನೂನು ಮತ್ತು ಸಂವಿಧಾನದ ಅಡಿಯಲ್ಲಿ ಈ ದೇಶದಲ್ಲಿರುವಂಥ ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಮುಖ್ಯಸ್ಥರಾಗಿರುವಂಥ ಮೋಹನ್ ಭಾಗವತ್ ಅವರಿಗೆ ಕೆಲವು ದಿನಗಳ ಹಿಂದೆ ಒಂದು ಪತ್ರವನ್ನು ಬರೆದು 100 ವರ್ಷ ಪೂರೈಸಿದ ನಿಮ್ಮ ಸಂಘಟನೆ ರಿಜಿಸ್ಟ್ರೇಷನ್ ಆಗಿದೆಯೋ ಅಥವಾ ಇಲ್ಲ, ನೋಂದಣಿಯಾಗಿದ್ದರೆ ಆ ನೋಂದಣಿ ಪ್ರಮಾಣ ಪತ್ರ ಬಹಿರಂಗಪಡಿಸಿ, ಹಾಗೆಯೇ ವಿವಿಧ ಸುಮಾರು 8 ರಿಂದ 10 ಪ್ರಶ್ನೆಗಳನ್ನು ಕೇಳಿ ಒಂದು ಪತ್ರವನ್ನು ಬರೆದಿದ್ದಾರೆ. ಇದನ್ನೇ ಒಂದು ದೊಡ್ಡ ಪ್ರಮಾದ ಆಗದಂತ ತಿಳ್ಕೊಂಡು ಜನರಿಗೆ ಬಿಂಬಿಸುವ ಒಂದು ಹುನ್ನಾರ. ಅರೆ, ಕೇವಲ ಒಂದು ಪತ್ರ ಬರೆದ್ರೆ ಒಂದು ದೊಡ್ಡ ಪ್ರಮಾದ ಆಗ್ಯದೇನೋ ದೇಶದಾಗ ಅನ್ನುವಂಥ ಒಂದು ಹುನ್ನಾರ ಮಾಡಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವರ ತೇಜೋವಧೆ ಮಾಡುವ ಸಲುವಾಗಿ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಭಯ ಹಾಕುವಂಥ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಇವತ್ತು RSS ಅಂಗ ಸಂಸ್ಥೆಯ ಅಂಗ ಪಕ್ಷವಾಗಿರುವಂಥ BJP ಪಕ್ಷದು ಇವತ್ತು ಶಾಸಕರುಗಳಿರ್ಬೋದು, ಸಚಿವರುಗಳಿರ್ಬೋದು, ಕೇಂದ್ರ ಸಚಿವರು ಇರ್ಬೋದು, ಲೋಕಸಭೆ ಸದಸ್ಯರು ಇರ್ಬೋದು, ಅವರೆಲ್ಲರೂ ಜನರಿಗೆ ದಾರಿ ತಪ್ಪಿಸುವ ಒಂದು ಹುನ್ನಾರದಿಂದ ಒಂದು ಭಯ ಹುಟ್ಟಿಸುವ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇದನ್ನು ಕಲಬುರಗಿಯಲ್ಲಿರುವಂಥ ಏನು ವಿವಿಧ ಪ್ರಗತಿಪರ ಸಂಘಟನೆಗಳ ಒಂದು ಮುಖಂಡತ್ವದಲ್ಲಿ ಇವತ್ತು ನಾವೆಲ್ಲರೂ ತಮ್ಮ ಮುಂದೆ ಬರಲಿಕ್ಕೆ ಕಾರಣ ಏನಪ್ಪ ಅಂದರೆ, ಇವರ ಒಂದು ವಿಚಾರವನ್ನು ಖಂಡಿಸಿ ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಒಂದು ಪ್ರಶ್ನೆ, ಇವತ್ತು ನೋಂದಣಿ ಆಗ್ಯದ ಇಲ್ಲ ಅಂತ ಕೇಳಿದ್ರೇ ಏನು ತಪ್ಪದ, ಇದರಿಂದ ಏನು ಅಂತ ದೊಡ್ಡ ಪ್ರಮಾದ ಆಯಿತು? ಅರೆ, ಸಾವಿರಾರು ಕೋಟಿ ವ್ಯವಹಾರ ನಡೆಯುವಂಥ, ಇವತ್ತು ಲಕ್ಷ ಲಕ್ಷ ಜನ ಸೇರುವಂಥ ಒಂದು ಸಂಸ್ಥೆ, ಒಂದು ಸಂಘಟನೆ ಇವತ್ತು ರಿಜಿಸ್ಟ್ರೇಷನ್ನೇ ಇಲ್ಲ ಅಂದ್ರೆ ಅದು ಕೇಳಿದ್ರೆ ತಪ್ಪಾಯ್ತು. ಈ ರೀತಿಯಾದಂಥದನ್ನು ನಾವು ಖಂಡಿಸಿ ಇವತ್ತು ಕಲಬುರಗಿಯಲ್ಲಿ ಏನು ನಗರದ ತಿಮ್ಮಾಪುರ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ವಿವಿಧ ಸಂಘಟನೆಗಳ ಮುಖಂಡತ್ವದಲ್ಲಿ ಏನು ಪ್ರಗತಿಪರ ಸಂಘಟನೆಗಳು, ಪ್ರಗತಿಪರ ಹೋರಾಟಗಾರರು, ಪ್ರಗತಿಪರ ವಿಚಾರವಂತರು, ಕಾನೂನಿಗೆ ಗೌರವ ಕೊಟ್ಟು ಈ ದೇಶದ ಕಾನೂನನ್ನು ಗೌರವಿಸುವರು ಎಲ್ಲರೂ ಕೂಡ ಹೋರಾಟದಲ್ಲಿ ಭಾಗವಹಿಸಿ ವಿವಿಧ ಜನರನ್ನು ಅಲ್ಲೆಲ್ಲರನ್ನ ಸಮಾಗದಲ್ಲಿ ನಾವು ಅಲ್ಲಿಯವರೆಗೆ ಒಂದು ರ್ಯಾಲಿಯನ್ನು ಮಾಡಿ, ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಒಂದು ರ್ಯಾಲಿಯನ್ನು ಮಾಡಿ ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ಈ ದೇಶದ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಅವರ ಮುಖಾಂತರ ಕೊಡ್ತಾ ಇದ್ದೀವಿ. ಇವತ್ತು ಏನು RSS ಸಂಘಟನೆ ಇದೆ, ಇವತ್ತು ಇದು ನೋಂದಣಿ ಆಗಿಲ್ಲ, ಹೀಗಾಗಿ ಈ ಸಂಘಟನೆ ಬ್ಯಾನ್ ಮಾಡಬೇಕು, ಇಲ್ಲ ನೋಂದಣಿ ಮಾಡಬೇಕು. ಸರ್ಕಾರದ ಏನು ನಿಬಂಧನೆ ಇದೆ, ಇಷ್ಟು ವರ್ಷ ನೋಂದಣಿ ಆಗಿಲ್ಲ, ಈಗ ನೋಂದಣಿ ಆಗಬೇಕಾದ್ರೆ ಏನು ನಿಬಂಧ ಇದೆ ಅದನ್ನು ಪೂರ್ಣಗೊಳ್ಳುವವರೆಗೂ ಇವತ್ತು ಆ ಸಂಘಟನೆ ಬ್ಯಾನ್ ಮಾಡಬೇಕು. ಹೀಗಾಗಿ ಸರ್ಕಾರಕ್ಕೆ ನಾವು ನಿರ್ದೇಶನ ಕೊಡ್ರಿ, ಕೇಂದ್ರ ಸರ್ಕಾರಕ್ಕೆ ಅಂತೇಳಿ ಪ್ರಧಾನಮಂತ್ರಿ ನಿರ್ದೇಶನ ಕೊಡ್ರಿ ಅಂತ ರಾಷ್ಟ್ರಪತಿಯವರಿಗೆ ನಾವು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಅದೇ ರೀತಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಏನಂತ, ಈ ಒಂದು ಸಂಘಟನೆ ಇವತ್ತು ನೋಂದಣಿ ಇಲ್ಲಾರ್ದೇ ನೂರಾರು ವಿಷಯಗಳನ್ನು, ಜನರಲ್ಲಿ ಭಾವನಾತ್ಮಕವಾದಂಥ ಕಲಹಗಳನ್ನು ಉದ್ಭವಿಸುವ ಈ ಸಂಘಟನೆ ಇವತ್ತು ಇಲ್ಲಿ ಜಾತಿ ಮತ್ತು ಧರ್ಮದ ಮಧ್ಯೆ ವಿವಾದವನ್ನು ಸೃಷ್ಟಿ ಮಾಡುವಂಥ ಹುನ್ನಾರ ಮಾಡ್ತಾ ಇರುವಂಥ ಈ ಸಂಘಟನೆಯನ್ನು ಬ್ಯಾನ್ ಮಾಡಬೇಕು. ಕರ್ನಾಟಕದಲ್ಲಿ ಅವರಿಗೆ ಯಾವುದೇ ರೀತಿಯಾದಂಥ ಚಟುವಟಿಕೆಗೆ ಬ್ಯಾನ್ ಮಾಡಬೇಕು. ಅವ್ರು ನೋಂದಣಿ ಮಾಡಿಕೊಂಡ್ರೆ, ಕಾನೂನಿನ ಅಡಿಯಲ್ಲಿ ಅವ್ರು ಬಂದರೆ ಇವತ್ತು ಮುಂದೆ ಅಲ್ಲಿವರೆಗೂ ಕೂಡ ಆ ಸಂಘಟನೆ ಬ್ಯಾನ್ ಮಾಡಬೇಕು ಅಂಥೇಳಿ ನಾವು ಮುಖ್ಯಮಂತ್ರಿಗೂ ಕೂಡ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಅರೆ, ಇವತ್ತು ಇಲ್ಲಿ ಅನೇಕ ಸಣ್ಣ ಸಣ್ಣ ಸಂಘಗಳು, ಸ್ತ್ರೀ ಶಕ್ತಿ ಸಂಘ ಇರ್ಬೋದು, ಒಂದು ಸಣ್ಣ NGO ಇರ್ಬೋದು,
ಅವರೆಲ್ಲರೂ ಕೂಡ ನೋಂದಣಿ ಮಾಡ್ಕೋಬೇಕು, ಆಡಿಟ್ ಮಾಡಬೇಕು, ಅಕೌಂಟ್ಗಳು ತೆಗಿಬೇಕು ಸಂಘದ ಹೆಸರ ಮೇಲೆ. ನೀವು